ಕೊರೋನಾ ಎಡವಟ್ಟಿಗೆ ಒಂದು ಪ್ರತ್ಯಕ್ಷ ಸಾಕ್ಷಿಯ ಸುದ್ದಿ ಇದು. ಕೆಮ್ಮದ ಅಂತ ರೈಲಿನಿಂದಲೇ ಕೆಳಗಿಳಿಸ್ಬಿಟ್ರು. ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ನಡೆದಂತಹ ಘಟನೆ ಇದು. ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ನಡೆದ ಘಟನೆ. ಹೈದರಾಬಾದ್ನಿಂದ ಮುಂಬೈಗೆ ತೆರಳುತ್ತಾ ಇದ್ದ ರೈಲು ತೆಲಂಗಾಣ ಮೂಲದ ವ್ಯಕ್ತಿಯನ್ನ ಕೆಳಗಿಳಿಸಿದ್ದಾರೆ ಆ ರೈಲಿನಲ್ಲಿದ್ದ ಪ್ರಯಾಣಿಕರು. ಮೊದಲೇ ಅಸ್ವಸ್ಥಗೊಂಡಿದ್ದ ಜೊತೆಗೆ ಕೆಮ್ತಾ ಇದ್ದ ತೆಲಂಗಾಣ ಮೂಲದ ವ್ಯಕ್ತಿಗೆ ಸೇಡಂ ಸರ್ಕಾರಿ ವೈದ್ಯರು ಈಗ ತಪಾಸಣೆ ನಡೆಸಿದ್ದಾರೆ. ಕೊರೋನಾ ಸೋಂಕಿಲ್ಲ ಅಂತ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಈ ಘಟನೆ ನಡೆದಿದೆ. ಹೈದರಾಬಾದ್ನಿಂದ ಮುಂಬೈಗೆ ಹೋಗ್ತಾ ಇದ್ದಂತಹ ರೈಲು ಇದು. ತೆಲಂಗಾಣ ಮೂಲದ ವ್ಯಕ್ತಿಯೊಬ್ರು ಮೊದಲೇ ಹುಷಾರಿರ್ಲಿಲ್ಲ, ಕೆಮ್ತಾ ಇದ್ರು. ಅದನ್ನ ನೋಡಿದಂತಹ ಜನ, ರೈಲ್ನಲ್ಲಿದ್ದಂತಹ ಜನ ಗಾಬರಿಗೊಂಡಿದ್ದಾರೆ. ಕೆಮ್ತಾ ಇದ್ದಂತಹ ವ್ಯಕ್ತಿಯನ್ನ ಕೂಡಲೇ ಕೆಳಗಡೆ ಇಳಿಸಿದ್ದಾರೆ. ರೈಲ್ನಿಂದ ಕೆಳಗಡೆ ಇಳಿಸಿರುವಂತಹ ಘಟನೆ ನಡೆದಿದೆ. ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ ಈತ. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಕೆಮ್ಮದ ಅನ್ನೋ ಕಾರಣಕ್ಕೆ ಈತನನ್ನ ಜನ ಹೆದರಿ ರೈಲ್ನಿಂದ ಕೆಳಗಿಳಿಸಿದ್ದಾರೆ. ಕೊನೆಗೆ ತೆಲಂಗಾಣ ಮೂಲದ ಈ ವ್ಯಕ್ತಿಗೆ ಸೇಡಂ ಸರ್ಕಾರಿ ವೈದ್ಯರು ತಪಾಸಣೆ ನಡೆಸ್ತಾರೆ. ಕೊರೋನಾ ಸೋಂಕಿಲ್ಲ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಜನಕ್ಕೇನ್ ಗೊತ್ತು, ಕೆಮ್ಮದ ಸೀನದ ಅಂತ ಅಂದ್ರೆ ಸಾಕು, ಜನ ಈಗ ಭಯ ಬೀಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗಂತೂ ಜನರಲ್ಲಿ ಭಯ ಆವರಿಸಿದೆ. ಹಾಗಾಗಿ ಈ ತರ ಹುಷಾರಿಲ್ಲ, ಸೀನು, ಕೆಮ್ಮು, ಶೀತ ಈ ತರ ಇದೆ ಅಂದಾಗ ಆದಷ್ಟು ಮನೇಲೇ ಇರೋದಕ್ಕೆ ನೋಡಿ. ಇಲ್ಲ ಅಂದ್ರೆ ಈ ತರದ ಘಟನೆಗಳು ನಡೆಯೋದು ಸಾಮಾನ್ಯ ಅಂತ ಅನ್ಸುತ್ತೆ. ರೈಲ್ನಲ್ಲಿ ನಡೆದಂತಹ ಘಟನೆ ಇದು. ಡೆಡ್ಲಿ ಕೊರೋನಾ ವಿರುದ್ಧ ಭಾರತ ಸಮರ ಸಾರಿದೆ. ಪ್ರಧಾನಿ ಮೋದಿ ಕರೆಗೆ ದೇಶದಾದ್ಯಂತ ಭರ್ಜರಿ ಬೆಂಬಲ ವ್ಯಕ್ತವಾಗಿದೆ. ನಾಳೆ ಇಡೀ